ಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯ ಮಿತ್ರರು ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತೀನಿ. ಅದೇ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಉಮ್ಮನ ಶೆಟ್ಟಿ ಅವರು, MB ವಿಶ್ವನಾಥ್ರಿ ಅವರು, ಜೋಕಿಮ್ ಡಿಸೋಜರ್ ಅವರು, ಅದೇ ರೀತಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಅದೇ ನಮ್ಮ ಪ್ರಸನ್ನ ಶೆಟ್ಟಿ ಸಾಮದಡ್ಕ ಅವರು, ಅಮಲ ರಾಮಚಂದ್ರ, ಅದೇ ರೀತಿ ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ, ಅವರನ್ನು ಕೂಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು ಪಕ್ಷ ಬೆಳಿಬೇಕು, ಪಕ್ಷೇತರ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸು ಇತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು. ಆದರೆ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯ ಮಿತ್ರರು ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತೀನಿ. ಅದೇ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಉಮ್ಮನ ಶೆಟ್ಟಿ ಅವರು, MB ವಿಶ್ವನಾಥ್ರಿ ಅವರು, ಜೋಕಿಮ್ ಡಿಸೋಜರ್ ಅವರು, ಅದೇ ರೀತಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಅದೇ ನಮ್ಮ ಪ್ರಸನ್ನ ಶೆಟ್ಟಿ ಸಾಮದಡ್ಕ ಅವರು, ಅಮಲ ರಾಮಚಂದ್ರ, ಅದೇ ರೀತಿ ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ, ಅವರನ್ನು ಕೂಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು ಪಕ್ಷ ಬೆಳಿಬೇಕು, ಪಕ್ಷೇತರ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸು ಇತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು. ಆದರೆ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯ ಮಿತ್ರರು ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತೀನಿ. ಅದೇ ಒಂದು ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು ನಮ್ಮ ಉಮ್ಮನ ಶೆಟ್ಟಿ ಅವರು, MB ವಿಶ್ವನಾಥ್ರಿ ಅವರು, ಜೋಕಿಮ್ ಡಿಸೋಜರ್ ಅವರು, ಅದೇ ರೀತಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಅದೇ ನಮ್ಮ ಪ್ರಸನ್ನ ಶೆಟ್ಟಿ ಸಾಮದಡ್ಕ ಅವರು, ಅಮಲ ರಾಮಚಂದ್ರ, ಅದೇ ರೀತಿ ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ, ಅವರನ್ನು ಕೂಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು ಪಕ್ಷ ಬೆಳಿಬೇಕು, ಪಕ್ಷೇತರ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸು ಇತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು. ಆದರೆ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.